ರಾಜ್ಯದಲ್ಲೇ ಅಪರೂಪದ ದಂಪತಿ. ಮನೇಲಿ ಇಬ್ರಿಗೂ ಕೂಡ ಅಧಿಕಾರ ಇದೆ. ಎಷ್ಟು ಬ್ಲೆಸ್ಡ್ ಅನ್ಕೋತೀರಾ ನೀವು? ಅದರಲ್ಲಿ ಸಂಡೂರಿನ ಜನ ನಮಗೆ ಸತತವಾಗಿ ಕೈ ಹಿಡಿದು ಆಶೀರ್ವಾದ ಮಾಡ್ತಾ ಇದ್ದಾರೆ. ನಾವು ಯಾವಾಗಲೂ ಸಂಡೂರು ಜನತೆಗೆ ಕೃತಜ್ಞರಾಗಿರ್ತೀವಿ. ಇಬ್ಬರು ಸಮುದ್ರಕ್ಕೆ ಹೊರಟ್ರು, ಏನು ಹೇಳಿ ಕಳಿಸಿದ್ರಿ? ಅವ್ರಿಗೆ ಒಂದು ಸ್ವಲ್ಪ ಆತಂಕ ಇತ್ತು. ಜನಸೇವೆ ಮಾಡಲಿಕ್ಕೆ ಏನು ಮುಖ್ಯ ಸರ್? ಜನನ, ಗುಣನ, ಹಣನ? ಸರ್ಕಾರದ ಕೆಲಸ ದೇವ್ರ ಕೆಲಸನೇ ಅಂತಲ್ಲ. ಮನೆ ಒಳಗೂ ರಾಜಕೀಯ ಚರ್ಚೆ ನಡೆಯುತ್ತಾ ನಿಮ್ಮಿಬ್ರು ನಡುವೆ? ಪಡ್ಸೆಲಾಗಿ ಮಾತಾಡಿದ್ರು ಅದೇ ಮಾತೆ, ಪಾರ್ಲಿಮೆಂಟಲ್ಲಿ ಮಾತಾಡಿದ್ರು ಅದೇ ಮಾತೆ. ಫಸ್ಟ್ ಇವರೇ ಕನ್ವಿನ್ಸ್ ಮಾಡಿದ್ರ ಅಥವಾ ಡಿ ಕೆ ಸರ್, ಸಿದ್ದರಾಮಯ್ಯ ಸರ್? ಎಲ್ಲ ನಾಯಕರು ಕೂಡ ನನಗೆ ಕನ್ವಿನ್ಸ್ ಮಾಡಿದ್ರು ನೀವೇ ಆಗಬೇಕು ಅಂತ. ರಾಜಕೀಯ ಗುರುಗಳು ಮಾರ್ಗದರ್ಶಕರಾದ ಸಂತೋಷ್ ಲಾಡ್ ಅವರು ಕೂಡ ನಮಗೆ ಬೆಂಬಲವನ್ನು ಸೂಚಿಸಿದ್ರು. ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳೇ ಗೆಲ್ಲಕ್ಕೆ ಆಗ್ತಾ ಇಲ್ಲ. ರಾಜಕೀಯ ತುಂಬಾ ಬದಲಾಗೋಗಿದೆ. ಸಿದ್ದರಾಮಯ್ಯ ಸಾಹೇಬರು ನಮ್ಮ ಮಾವರು ಇಬ್ಬರು ಬ್ಯಾಚ್ಮೇಟ್ಸ್. ಅವರು ಮೈಸೂರಿನಲ್ಲಿ ಯಂಗ್ಸ್ಟರ್ಸ್ ರಾಜಕೀಯಕ್ಕೆ ಬರಬೇಕಾ? ಇಂದಿನ ಇತಿಹಾಸವನ್ನು ಇಟ್ಕೊಂಡ್ರೆ ಅವರು ಕೂಡ ಮುಂದಿನ ದಿನ ಒಳ್ಳೆ ಇತಿಹಾಸ ಸೃಷ್ಟಿಕ್ಕಂತ ಖಂಡಿತ ಸಕ್ಸಸ್ ಆಗ್ತಾರೆ ಇಟ್ಕೊಂಡು ಬಂದು. ಹೆಣ್ಣು ಮಕ್ಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಬರೀ 4 ಗೋಡೆಗಳ ಮಧ್ಯೆ ಇದ್ದು ಅವರ ಜೀವನವನ್ನು ಮುಗಿಸ್ತಕ್ಕಂಥ ಕಾಲ ಮುಗೀತು. ಮನೆಯೊಳಗೆ ಮಿನಿ ಸೆಷನ್ ನಡೆದು ಬಿಡುತ್ತೆ. ಆಗಿಲ್ಲ ಅಂದ್ರೆ ಜಗಳ ಮಾಡ್ತಾಳೆ, ಇದು ಮಾಡ್ಲೇಬೇಕಪ್ಪ. ಅಡುಗೆ ಮರ್ತೋಗಿದ್ಯಾ? ಅಡುಗೆ ಮಾಡೋದು, ಬಂದವ್ರಿಗೆ ಬಡಿಸೋದು ನನಗೆ ಅತ್ಯಂತ ಪ್ರಿಯವಾದ ಕೆಲಸ. ಒಂದೇ ಒಂದು ಮಾತು ಹೇಳ್ತೀನಿ, ಒಂದು 20 ಊಟ ಕಡಿಮೆ ಆದರೂ ಚಿಂತಿಲ್ಲ, ಮಕ್ಕಳನ್ನ ಗ್ರ್ಯಾಜುಯೇಟ್ ಮಾಡ್ರಿ ಅಂತ ಒಂದು ಜೀವನ ಯುವ ಜನಾಂಗ ಮಾಡಿಕೊಂಡ್ರೆ ಖಂಡಿತ ಸಾರ್ಥಕ ಆಗಲ್ಲ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.